ವಚನಗಳ ನಡಿಗೆ ಶಾಲೆಯ ಕಡೆಗೆ ಎನ್ನುವಂತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಿಗೆ ಮತ್ತು ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರೊಂದಿಗೆ ವಂದಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ಒಂದು ಭವ್ಯವಾದ ಪರಂಪರೆಯನ್ನ ನಮ್ಮ ಪೀಳಿಗೆಗೆ ಬಿಟ್ಟೋಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಆದರೆ ಅದು ಎಲ್ಲ ಒಂದು ಕಡೆಗೆ ಮಸುಕಾಗುವಂಥದ್ದನ್ನ ಕಾಣ್ತಾ ಇದ್ದೀವಿ. ಯಾಕಂತಂದ್ರೆ ಆಧುನಿಕತೆಯ ಭರಾಟೆಯಲ್ಲಿ ನಾವು ಎಲ್ಲ ವಚನಗಳ ಸಾರವನ್ನ ಮರೆತು ಆಧುನಿಕತೆಯ ಶೈಲಿ ಅಡಿಗೆ ಮೊರೆ ಹೋಗಿದ್ದೇವೆ ಎನ್ನುವಂಥದ್ದು. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ನಮ್ಮ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ವಚನ ಸಾಹಿತ್ಯ ಸಮಾಜದ ಉದ್ಧಾರಕ್ಕಾಗಿ ಜನಿಸಿರ್ತಕ್ಕಂಥ ಒಂದು ವಚನ ಸಾಹಿತ್ಯವಾಗಿದೆ ಎನ್ನುವಂಥದ್ದು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೀಮಂತ ಪರಂಪರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇದು. ಅದರಲ್ಲಿ 12ನೇ 13ನೇ ಶತಮಾನದಲ್ಲಿ ಬರುವಂತ ಈ ವಚನ ಸಾಹಿತ್ಯ, ನಮ್ಮ ವಚನ ಸಾಹಿತ್ಯವು ಏನು ಹೇಳಂಗಿಲ್ಲ ಎನ್ನುವಂಥದ್ದು. ಧಾರ್ಮಿಕತೆಯ ಬಗ್ಗೆ ಹೇಳ್ತದೆ, ಈ ದೇಶದ ಅರ್ಥ ವ್ಯವಸ್ಥೆಯ ಬಗ್ಗೆ ಹೇಳ್ತದೆ, ಲಿಂಗ ಅಸಮಾನತೆಯ ಬಗ್ಗೆ ಹೇಳ್ತದೆ, ಜಾತಿ ವ್ಯವಸ್ಥೆಯ ಬಗ್ಗೆ ಖಂಡಿಸ್ತದೆ. ಇದನ್ನ ನಾವು ವಚನ ಸಾಹಿತ್ಯ ಎನ್ನುವುದಕ್ಕಿಂತ ಇದು ಬೃಹತ್ ಆಗಿರ್ತಕ್ಕಂಥ ಒಂದು ಗ್ರಂಥಮಾಲೆ ಅಂತಕ್ಕಂಥ ಕಾಣ್ತಾ ಇದೀವಿ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ನಾವು ವಚನಗಳ ಅರಿವಿಲ್ಲದೆ ನಡೀತಕ್ಕಂಥ ಜನಗಳನ್ನ ನಾವು ಕಾಣ್ತಾ ಇದೀವಿ ಅನ್ನುವಂಥದ್ದು. ವಚನ ಸಾಹಿತ್ಯ ಅಂದ್ರೆ ಮೂರ್ತಿ ಇಲ್ಲದ ಮತ್ತು ಮಂದಿರವಿಲ್ಲದ, ಪೂಜಾರಿಗಳ ಇಲ್ಲದ ವ್ಯವಸ್ಥೆಗೆ ಕರೆ ನೀಡಿರ್ತಕ್ಕಂಥ ಒಂದು ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ಅನ್ನುವಂಥದ್ದು. ವಚನ ಸಾಹಿತ್ಯ ಉಗಮಕ್ಕೆ ಬಸವಣ್ಣವರ ಕೊಡುಗೆ ಅಪಾರವಾಗಿತ್ತು ಎನ್ನುವಂಥದ್ದನ್ನ ಕಾಣ್ತಾ ಇದೀವಿ ಅನ್ನುವಂಥದ್ದು. ಬಸವಾದಿ ಶರಣರು ಒಂದು ಗುಂಪನ್ನ ಕಟ್ಟಿಕೊಂಡು ಅವರು ಬಹಳ ಬೃಹತ್ ಆಗಿರ್ತಕ್ಕಂಥ ಚಳವಳಿ, ವಚನ ಚಳವಳಿಯನ್ನೇ ಆರಂಭಿಸ್ತಾರೆ ಎನ್ನುವಂತ ಕಾಣ್ತದೆ. ಅದಕ್ಕೆ ಅವರನ್ನ ಮಠ ಕಟ್ಟಲಿಲ್ಲ, ಗುಡಿ ಕಟ್ಟಲಿಲ್ಲ. ಇವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸಿರಿಗರ ಬಡಿದವರನ್ನ ಬಡಿದೆಬ್ಬಿಸಿದರು ಮತ್ತು ಎಲ್ಲರ ಹುಟ್ಟಿನ ಮೂಲ ಒಲೆತನ ಎಂದು ಉದ್ಧರಿಸಿ ಎಲ್ಲರ ಮನಸ್ಸುಗಳನ್ನ ತಟ್ಟಿ ನಿಂತರು ಎನ್ನುವಂಥದ್ದನ್ನು ಕಾಣ್ತಾರೆ. ಇವತ್ತು ಒಂದು ದೇಶಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನುಷ್ಯ ನಡುವೆ ಇರ್ತಕ್ಕಂಥ ಅಸಮಾನತೆಗಳನ್ನ ಹೋಗಲಾಡಿಸಿದಕ್ಕಾಗಿ, ಲಿಂಗ ಅಸಮಾನತೆಯನ್ನ ಓಡಿಸಿದಾಗಿ, ತನ್ನ ಕುಟುಂಬದಲ್ಲಿಯೇ ತನ್ನ ಸಹೋದರಿಗೆ ದೀಕ್ಷೆಯನ್ನ ಕೊಡಬೇಕಾದಾಗ, ಉಪನಯನ ದೀಕ್ಷೆಯನ್ನು ಕೊಡಬೇಕಾದಾಗ ಧಿಕ್ಕರಿಸಿದಾಗ ಅದನ್ನು ಧಿಕ್ಕರಿಸಿ ಹೊರಗಡೆ ಬಂದು ಮಹಿಳಾ ಸಮಾನತೆಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಬಸವಣ್ಣ ಎನ್ನುವಂಥದ್ದು. ಇವತ್ತು ಮಹಿಳೆಯರು ಶಾಲೆಗಳಲ್ಲಿ ಕಲಿತು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅಂತರಿಕ್ಷದಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಸವಣ್ಣ ಆದಿ ಶರಣರ ಒಂದು ಮಹತ್ ಕೊಡುಗೆ ಮಕ್ಕಳೇ ಎನ್ನುವಂಥದ್ದು. ಅದಕ್ಕಾಗಿ ಮನುಷ್ಯರೆಲ್ಲ ಒಂದೇ ಎಂದು ಪ್ರೀತಿಸಿದರೆ ಎನ್ನುವಂಥದ್ದು. ಈಗಾಗಲೇ ವಚನಗಳ ಸಾರಗಳು ನೋಡಿದ್ವಿ. ಇವ ನಾರವ ಎಂದೆನಸದಿರಯ್ಯ, ಇವ ನಮ್ಮವ ಎಂದೆನಸಯ್ಯ ಅಂತೇಳಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ಅಪ್ಪಿಕೊಳ್ತಾರೆ, ಅವರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ತಾರೆ ಎನ್ನುವಂಥದ್ದು. ಮತ್ತು ಸಮಾಜದ ಎಲ್ಲ ಓರೆಕೋರೆಗಳನ್ನ ತಿದ್ದುವಂತಹ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡ್ತಾರೆ ಎನ್ನುವಂಥದ್ದು. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತಂದ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಪಡಿ ಎನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ನಮ್ಮೊಳಗಿರ್ತಕ್ಕಂಥ ಮದ ಮಾತ್ಸರ್ಯಗಳನ್ನ ಅವೆಲ್ಲವುಗಳನ್ನ ದೂರಪಡಿಸಬೇಕು ಅಂತ ಹೇಳ್ತಾರೆ ಎನ್ನುವಂಥದ್ದು. ಅದಕ್ಕಾಗಿ ನಾವು ಯಾವುದೇ ಒಂದು ಪಾಪ ಕರ್ಮಗಳನ್ನ ಮಾಡಿ ಯಾವುದೇ ಪುಷ್ಕರಣಿಯಲ್ಲಿ ಮೇಯುವುದು ಬೇಕಾಗಿಲ್ಲ. ಅದೇ ಬುದ್ಧರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಯಾವಾಗಲೂ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಮತ್ತು ರಾತ್ರಿ 2 ಸತಿ ಸ್ನಾನ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯ ಉದ್ದೇಶ ಏನಂತ ಕೇಳಲ್ಪಟ್ರೆ, ನಾನು ಬೆಳಿಗ್ಗೆ ಸ್ನಾನ ಮಾಡುವುದು ರಾತ್ರಿ ಮಾಡಿದ ಪಾಪಗಳು ಕಳೀಲಿ ಅಂತೇಳಿ, ರಾತ್ರಿ ಸ್ನಾನ ಮಾಡುವುದು ಬೆಳಿಗ್ಗೆ ಮಾಡಿದ ಪಾಪದಿಂದ ಮುಕ್ತನಾಗಲು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಸವಣ್ಣ ಅದೇ ಹೇಳಿದ್ರು, ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಇಂಥವು ಮಾಡದೆ ಸನ್ಮಾರ್ಗದಲ್ಲಿ ನಡೆದದ್ದೇ ಆದ್ರೆ ನಾವು ಯಾವುದೇ ರೀತಿಯ ಪಾಪ ಕರ್ಮಗಳನ್ನ ಮುಕ್ತರಾಗೋದಕ್ಕಾಗಿ ಯಾವುದೇ ಪುಷ್ಕರಣಿಯಲ್ಲಿ ಯಾವುದೇ ನದಿ ತೀರಗಳಲ್ಲಿ ತಟಗಳಲ್ಲಿ ಮಿಂದೇಳುವುದರಿಂದ ನಮ್ಮ ಪಾಪ ಕರ್ಮಗಳಿಂದ ಮುಕ್ತರಾಗೋದಿಲ್ಲ ಎನ್ನುವುದನ್ನು ಹೇಳ್ತಾರೆ. ಹೀಗೆ ಮತ್ತೆ ಈ ಒಂದು ನಮ್ಮ ದೇಶದಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಶೋಷಣೆ ಕಾಲಿತ್ತವರ ಕಾಲದಲ್ಲಿ ಎನ್ನುವಂಥದ್ದು. ಬರೀ ಧಾರ್ಮಿಕತೆ ಹೆಸರಿನಲ್ಲಿ ಬಹಳಷ್ಟು ಶೋಷಣೆ ಮಾಡ್ತಾ ಇದ್ರು. ಅಂತವರ ಕುರಿತು ಇವರು ಉಳ್ಳವರು ಶಿವಾಲಯವ ಮಾಡುವವರು ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇವನ್ನ ಕಳಸ ಅಂತೇಳಿ ಅವರು ನೀವು ದೇವಸ್ಥಾನಗಳಿಗೆ ಸುಲಿಗೆ ಮಾಡ್ತಕ್ಕಂಥ ಪುರೋಹಿತ ವರ್ಗದಿಂದ ಶೋಷಣೆಗೊಳಪಡಬೇಡಿ ಎನ್ನುವಂಥದ್ದನ್ನ ಹೇಳ್ತಾರೆ ಎನ್ನುವಂಥದ್ದು. ಅದರಿಂದ ಅದು ಯಾಕೆ ಆ ರೀತಿ ಹೇಳಿದ್ರು ಅಂತ ಹೇಳಿದ್ರೆ ಅವರನ್ನ ಕಾಯಕ ವರ್ಗದಲ್ಲಿರ್ತಕ್ಕಂಥ ಎಲ್ಲರನ್ನ ಮತ್ತೆ ಬಡತನದ ಕೂಪಿಗೆ ತಳ್ಳುವಂತಹ ಒಂದು ಕುತಂತ್ರ ಆಗಿನ ಕಾಲದಲ್ಲಿ ಇತ್ತು. ಅದನ್ನು ಮನಗಂಡಿದ್ರು. ಸಮಾಜ ಸರಿದಾರಿಯಲ್ಲಿ ಇಡ್ಬೇಕು, ಎಲ್ಲರೂ ಸಮಾನ ರೀತಿಯಿಂದ ಇರ್ಬೇಕು ಅಂತ ಹೇಳಿದ್ರೆ ಬಡವ ಶ್ರೀಮಂತನ ತಾರತಮ್ಯ ಇಲ್ಲದಂತ